ಮೇಡಮ್ ಇವಾಗ 3 ಮಿಸ್ಟೇಕ್ಗಳು ನಡೆದಿದೆ ಇಲ್ಲಿ. ಫಸ್ಟ್ ಮಿಸ್ಟೇಕ್ ಏನಂತಂದರೆ, ಒಂದು ಕ್ವಶನ್ ಪೇಪರ್ ಬಂಡಲ್ ಬಂದಾಗ ಅದು ಡಬಲ್ ಸೀಲ್ಡ್ ಕವರ್ನಲ್ಲಿ ಬರಬೇಕು. ಹೊರಗಡೆ ಒಂದು ಸೀಲ್ಡ್ ಕವರ್ ಇರುತ್ತೆ, ಒಳಗಡೆ ಒಂದು ಸೀಲ್ಡ್ ಕವರ್ ಇರುತ್ತೆ. ಈ ಹೊರಗಡೆ ಸೀಲ್ಡ್ ಕವರು ಕರೆಕ್ಟಾಗಿ ಇದ್ರು ಒಳಗಡೆ ಸೀಲ್ಡ್ ಕವರ್ ಓಪನ್ ಇತ್ತು. ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಕ್ಲಾಸ್ನಲ್ಲಿರೋ ಹುಡುಗರೆಲ್ಲರೂ ಪ್ರಶ್ನೆ ಮಾಡ್ತಾರೆ, ಈ ರೀತಿ ಹಾಗಿರಾಗಿಲ್ಲ ಅಂತ ಹೇಳ್ತೀವಿ. ಆಗ ಪ್ರಿನ್ಸಿಪಲ್ ಬರ್ತಾರೆ. ಪ್ರಿನ್ಸಿಪಲ್ ಏನು ಹೇಳ್ತಾರೆ ಅಂದರೆ, ನಮಗೆ ಇನ್ಸ್ಟ್ರಕ್ಷನ್ ಬಂದಿದೆ KPSC ಇಂದ, ಅದೇ ರೀತಿ ಇದೆ ಅಂತ ಹೇಳಿ ನಾವು ಇದನ್ನು ಸಾಲ್ವ್ ಮಾಡ್ತೀವಿ, ನೀವು ಎಕ್ಸಾಮ್ ಬರೀರಿ ಅಂತ ಹೇಳಿ 15 ನಿಮಿಷ ನಿಧಾನವಾಗಿ ನಮಗೆ ಇದು ಕೊಟ್ಟು ಶುರು ಮಾಡ್ತೀವಿ ಎಕ್ಸಾಮ್ ಬರೆಯೋದು. ಇಲ್ಲಿ ಒಂದು ರೂಲ್ ಏನಿದೆ ಅಂದರೆ, ಒಂದು ಸಲ ಸೆಂಟರ್ ಒಳಗೆ ಯಾರೇ ಹೋದ್ರೂ ಮೊಬೈಲ್ ಫೋನ್ನ ಕ್ಯಾರಿ ಮಾಡಬಾರ್ದು ಅನ್ನೋ ರೂಲ್ ಇದೆ. ಬಟ್ ಅಲ್ಲಿ ಯಾರೋ ಮೊಬೈಲ್ ಫೋನ್ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಆ ರೆಕಾರ್ಡ್ ಮಾಡೋಂಗಿಲ್ಲ, ಅದು ನಡೆದಿದೆ. ಅದನ್ನೊಂದು ಪ್ರಶ್ನೆ ಮಾಡಬೇಕು ನಾವು. CCTVನಲ್ಲಿ ತೆಗೆದ್ರೆ ಯಾರು ಮಾಡಿದ್ರೆ ಅಂತ ಗೊತ್ತಾಗುತ್ತೆ, ಇದು ಮಾಡಿದ್ರೆ ಅಂತ ಗೊತ್ತಾಗುತ್ತೆ. ಎಕ್ಸಾಮ್ ಮುಗಿದಾದ್ಮೇಲೆ KPSC ಅವ್ರು ಬರ್ತಾರೆ. KPSC ಅವ್ರು ಬಂದಾಗ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ಸರ್ ಈ ಥರ ತಪ್ಪಾಗಿದೆ, ನಾವು ಒಂದು ಲೆಟ್ರ್ ಕೊಡಿ. ನೀವು ತಪ್ಪಿಲ್ಲ ಅಂತ ನೀವು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾರೆ ಇದೆಲ್ಲ ತಪ್ಪಾಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ತಪ್ಪಿಲ್ಲ ಅಂತಲೇ ಲೆಟ್ರ್ ಕೊಡಿ, ನಾವು ತಪ್ಪಾಗಿದೆ ಅಂತಲೇ ಲೆಟ್ರ್ ಬರೀತೀವಿ, ಇದಕ್ಕೆ ಸಿಗ್ನೇಚರ್ ಹಾಕೊಂಡು ನಾವು ಎಲ್ಲಿಗೆ ಸಬ್ಮಿಟ್ ಮಾಡಬೇಕು ಮಾಡ್ತೀವಿ ಅಂತ ಹೇಳ್ತೀವಿ. ಅವರು ಅದಕ್ಕೆ KPSC ಮೆಂಬರ್ ಇರೋರು, ಯಾರೋ ಒಬ್ಬರು ಮೆಂಬರ್ ಅಂತಂದರೆ ಒಂದು ಆಫೀಸರಲ್ಲಿ ಅವರು ಯಾವುದೊಬ್ಬ ಹುಡುಗನ ಮೇಲೆ ಕೈ ಮಾಡ್ತಾರೆ. ಅವರು ಅದು ಕೂಡ ರೆಕಾರ್ಡ್ ಆಗಿದೆ, ಅದನ್ನು CCTV ಇದು ಮಾಡ್ತೀವಿ. ಇವಾಗ ಹೋಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಅವ್ರ ಹೆಸರು ಹೇಳಿ ಅಂತ ಹೇಳ್ತಾ ಇಲ್ಲ, ಅವ್ರು ಹೊರಗಡೆ ಇದ್ದಾರೆ, ಬರ್ತಾ ಇಲ್ಲ ಹೊರಗಡೆಗೆ. ಅವರು ನಾವು ಕಾಯ್ತಾ ಇದೀವಿ ಅವ್ರು ಬರಲಿ ಅಂತ ಹೇಳಿ. ಕೈ ಮಾಡಂಗಿಲ್ಲ, ಜೋರು ಮಾಡಂಗಿಲ್ಲ. ಈಗ ತಪ್ಪಾಗಿದ್ದರೆ ತಪ್ಪು, ತಪ್ಪಿಲ್ಲ ಅಂದರೆ ಇಲ್ಲ, ಇಷ್ಟು ಹೇಳಬೇಕಾಗಿತ್ತು ಅಷ್ಟೇ ಅವರು. ಸೊ ಇದು 3 ಪ್ರಾಬ್ಲಮ್ ಆಗಿದೆ. ಈಗ ಇಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಈಗ ನಾವು ಕಂಪ್ಲೇಂಟ್ ಕೊಟ್ಟು ನೆಕ್ಸ್ಟ್ ಏನು ಆಕ್ಷನ್ ತಗೋಬೇಕು ಮಾಡ್ತೀವಿ ಮೇಡಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.